हे कृष्ण माधव मुरारी केशवा परमात्मा दर्शनवानी तोरया देवा दर्शनवानी तोरया परमात्मा दर्शनवानी तोरया देवा दर्शनवानी तोरया पांडवरैवर प्राणवु नीनो कृष्ण श्री हरि पांडवरैवर प्राणवु नीनो पांडवरैवर प्राणवु नीनो परम दयाकर कोडु एनगवयव परम दयाकर कोडु एनगवयव जीववु नीनेंदु नंबिदेनय्य परमात्मा जीववु नीनेंदु नंबिदेनय्य करुणाಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಪರಮಾತ್ಮ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪರಮಾತ್ಮ अरण्यवासव आज्ञानुसारदी परमात्मा अरण्यवास ಅವರಾಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಆನಂದದಿ ನಾವು ಕಳೆದೆವು ದೇವಾ ಪರಮಾತ್ಮ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಜನಾರ್ದನ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವಾ ಜನಾರ್ದನ ಧರ್ಮದಿ ರಾಜವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಪರಮಾತ್ಮ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ಮಾಧವ ಮುರಾರಿ ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲ ಹಾಳಾಯಿತು.
ಹೇಗೆ ಸಾರ್ಥಕಿ, ಏನಾಯಿತು? ನನಗೆ ಅದನ್ನು ಹೇಳುವು ಬಾಯಿಲ್ಲ, ನೀನೇ ಅಲ್ಲಿ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣ ಸಹಾಯವನ್ನು ಪಡೆಯುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುವುದಾದರೆ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಜನ ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿಮ್ಮ ಮೇಲಿರಲಿ. ನಾನಿನ್ನ ಹೋಗಿ ಬರುತ್ತೇನೆ. ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಸುದ್ದಿ ಕೇಳಿದ ಬಳಿಕವೇ ನಾನು ಹೊರಟೆನು. ಆದರೆ ನನ್ನ ಸುದೈವದ ಫಲದಿಂದ ಮೊದಲೇ ನಾನಿಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ಹಲವು ರಾಜ್ಯರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ನಿನಗಿಷ್ಟವಿದ್ದ ಸ್ಥಳದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನಿನ್ನು ಮರೆತಿಲ್ಲ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕಳೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು ಪರಮ ಕೃಪಾಳು. ಪರಮಾತ್ಮ, ಜಾಗೃತನಾಗು. ವಾಸುದೇವ, ಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ, ಓ ಸಿಂಧು ಶಯನ ಸುಂದರವದನ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿಷ್ಠೆಯಿಂದ ಜಾಗೃತನಾಗು. ಪರಮಾತ್ಮ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿಷ್ಠೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ, ಜಾಗೃತನಾಗು. ಯುಗ ಯುಗದ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ
ಅಮೃತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗು ಮುನಿ ಧಾರ್ಪದ ಆಕ್ಷಿಯ ಹಳಿಸಿ ಭೃಗು ಮುನಿ ಧಾರ್ಪದ ಆಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ಪ್ರಭುವೇ ಓ ಸಿಂಧು ಶಯನ ಓ ಸಿಂಧು ಶಯನ ಸುಂದರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಪರಮಾತ್ಮ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಪರಮಾತ್ಮ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆಯಿಡಲು ಪರಮಾತ್ಮ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆಯಿಡಲು ತ್ವರಿತದೆ ಬಂದು ಕಾಯ್ದೆ ನಿನ್ನಂದು ಇಂದು ಮೌನವೇ ಜನಾರ್ದನ ತ್ವರಿತದೆ ಬಂದು ಕಾಯ್ದೆ ನಿನ್ನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ಸಿಂಧು ಶಯನ ಸುಂದರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಯಾರು ಧನುಂಜಯ ಬಂದು ಎಷ್ಟೊತ್ತಾಯ್ತು? ಎಲ್ಲರೂ ಕುಶಲವೇ? ಚೀಚಿ, ಚರಣದಡಿಯಲ್ಲಿ ಯಾಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ನಿನ್ನ ಚರಣಗಳ ಸಾನ್ನಿಧ್ಯವೇ ನನಗೆ ಪ್ರಥಮ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ಯಾರು? ಬಾವ ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಹೆಚ್ಚಿಸಬಾರದೈತೆ ಬಾವ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು ಕೃಷ್ಣ, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸುವುದು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ಅದಿರಲಿ ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಕೃಷ್ಣ, ಓರ್ಗರೆವ ಕಾಡ್ಗಿಚ್ಚಿನಂತೆ ಅವರು ಪಾಂಡವರೋಳ್ ಭೀಕರ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಬಾವ, ಈ ಯುದ್ಧದ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಏನು ಬಲ್ಲೆಯ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ, ಬಲ್ಲೆಯ
ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವನಾಶಯೇಕೋ ನಿರಾಶೆ ಭಾವ ಅರ್ಜುನ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಕಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಸದಯರೊಡನೆ ದೋಖವೆಸಗಿ ಭರತ ಭೂಮಿ ಆಳ ಬಯಸಿ ಸದಯರೊಡನೆ ದೋಖವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಒಂದು ಬಳಗರ ಮಾರಣ ಕೋಮ ಮಾಡಬೇಡ ಪ್ರಾರ್ಥನಾಗಿ ದುಡುಕಬೇಡ ಮಾರಣ ಕೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಕಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಭಾವ ಈ ಧರಣಿನಾರಿ ಎಲ್ಲಾದರೂ ನೆಲೆಸಿರುವಳೆ ಯಾರೆಲ್ಲಾದರೂ ಸಮಗಮ ಬಯಸುವಳೆ ನನ್ನ ಮಾತನ್ನು ಕೇಳಿ ನೀವು ಅಣ್ಣ ತಮ್ಮಂದಿರಾದ ನೆಲದಾಸೆಗಾಗಿ ಪರಸ್ಪರ ಒಡೆದಾಡಿಕೊಳ್ಳುವುದು ಬೇಡ ನಾನು ಹೇಳಿದಂತೆ ಮಾಡಿರಿ ಕೃಷ್ಣ ಸಹಜ ನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಜ್ಞಾನ ನನಗಿದೆ ಸುಮ್ಮನೆ ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನನಗೆ ಸಹಾಯ ಮಾಡುವೆಯೋ ಇಲ್ಲವೋ ಇಲ್ಲ ಭಾವ ಹಾಗೇನಿಲ್ಲ ಅರ್ಜುನ ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ನನಗೆ ತೋರುವುದು ಹೌದು ಜನಾರ್ದನ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಕೃಷ್ಣ ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು ಮೊದಲು ಇಲ್ಲಿಗೆ ಯಾರು ಬಂದರೂ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ ನೀನು ವೀರನು ನ್ಯಾಯಶೀಲನು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸಿದಂತೆ ಎತ್ತರಿ ದುರ್ಯೋಧನ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು ಅರ್ಜುನನು ನಿನಗಿಂತ ಚಿಕ್ಕವನು ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರವು ಅವನಿಗಿದೆ ಈಗ ನೋಡಿರಿ ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವರ ಸೈನ್ಯ ಒಂದು ಕಡೆ ಯುದ್ಧ ವಿಮುಖನು
ನಿರಸ್ರನೂ ಆದ ನಾನು ಮತ್ತೊಂದು ಕಡೆ. ಅರ್ಜುನ, ಪರಮಾತ್ಮ, ಇವೆರಡರಲ್ಲಿ ನಿಮಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ಆದ ಈತನನ್ನು ಕಟ್ಟಿಕೊಂಡು ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನಗೆ ನಿನ್ನ 7 ಆಕ್ಷೋಹಿಣಿ ಸೈನ್ಯದ ಬಲಾಬಲಗಳೇ ಸಾಕು. ನಡೆ ಭಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವುದು. ನಡೆ ಹೋಗೋಣ. ಕಪಟಿ ಆಯಾಗಿ ಭಕ್ತನನ್ನು ಕಣ್ಸನ್ನೆಂದು ಹೆಚ್ಚಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಏನಿದು ಕಣ್ಸನ್ನೆಯೋ ಕಪಟ ಮೋಸ. ಬಳಿರೇ ಏನಿದು ಕಣ್ಸನ್ನೆಯೋ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸಿ ಮೃತ್ಯು ತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿ ಸೋಹಸ ಚತುರ ಈ ಕೌರವೇಶ್ವರ ಭಾಷ ಧರ್ಮ ಕಳಂಕ ಸಹಿಸಲಾರ ಆಯುಧವಂದರಿಸದಿಯೇ ಆಯುಧವಂದರಿಸದಿರೆ ಪಾಂಡವರನದೆಂತು ಪಾಲಿತೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ ಅಬ್ಬಾ, ಆ ಪಾಂಡವರೆಂದರೆ ನಗದಷ್ಟೊಂದು ಮಮತೆ, ಅದರಲ್ಲಿಯೂ ಈ ನಿನ್ನ ಪ್ರಾಣಮಿತ್ರನಾದ ಪಾರ್ಥನು. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಈಗ ನಾವೇ ಬೇರೆಯಾದವು. ಆದರೂ ಪದಕವಿಲ್ಲ ಕೃಷ್ಣ. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿല്ലെಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯಾ? ಹಾಗೇನು ಇಲ್ಲ ಬಾವ, ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಎಚ್ಚರಿಕೆಯಿಂದಲೇ ಇರುವೆನು. ಒಳ ಸಂಚು ಫಲಿಸಿದೆಂದು ಹಿಗ್ಗಬೇಡವೋ ಮಾಧವ. ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ತೋರುವೆಂದೇ ಈ ನಿನ್ನ ಭಕ್ತನ ಆಕ್ಷೋಹಿಣಿ ಸೈನ್ಯದ ಬಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಹೋಗೋಣ. ಈಗ ನನ್ನ ಭಾರತ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರೂ ಮಗ್ದಾನೆಯ ಬಲವುಳ್ಳ ಬಲರಾಮರ ಆಕ್ಷೋಹಿಣಿ ಸೈನ್ಯ ಈಗ ನನ್ನ ವಶ. ಎಲವೋ ದ್ವಿತೀಯ ಪಾಂಡವ, ಬೋರ್ಗರಿದು ಉಕ್ಕಿ ಬರುತ್ತಿರುವ ಈ ಭೀಕರ ಸಮರದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಳಗನ್ನು ಸೀಳಲು ನನ್ನ ಉಕ್ಕಿನ ಬಾಹುಗಳು ಹಿಗ್ಗಿ ಹಿಗ್ಗಿ ಕುಣಿಯುತ್ತಿರುವವು. ಈ ಅಖಂಡ ಸಾಮ್ರಾಜ್ಯ ನನ್ನ ಅಧೀನದಲ್ಲಿರಬೇಕು. ಹಸ್ತಿನಾವತಿ ರತ್ನಕಚ ಸಿಂಹಾಸನ ಸದಾ ನನ್ನ ಆಶ್ರಯದಲ್ಲಿರಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಆ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ನಾನು ನಾಶ ಮಾಡಿದ್ದರೆ, ಓ ಬಂಡ ಭೀಮನ ಭಾರಿ ಹೃದಯವನ್ನು ಮೆಟ್ಟಿನ ಗೆಲ್ಲದಿದ್ದರೆ ನಾನು ದುರ್ಯೋಧನ ಸಾರ್ವಭೌಮನೆಯಲ್ಲ, ದುರ್ಯೋಧನ ಸಾರ್ವಭೌಮನೆಯಲ್ಲ, ದುರ್ಯೋಧನ ಸಾರ್ವಭೌಮನೆಯಲ್ಲ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡಿದ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಆತನ ಶಿರ ಆರಿಸುವನು ವೀರಕರ್ಣನು. ಭೀಮನನ್ನು ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಆತನ ಶಿರ ಆರಿಸು ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ವಿಜಯಲಕ್ಷ್ಮಿ ಇನ್ನು ನನ್ನ ಕೈ ಸೇರಿದಂತೆ ಆಯುರ್ವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮನಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ಸಾರಥ್ಯನ್ನಾಗಲು ಸಮ್ಮತಿಸನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರವು ಸಫಲವಾಯಿತು. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ನಾನು ಜಯವನ್ನು ಬಯಸಿರಿಗೆ ಬಂದವನಲ್ಲ ಪರಮಾತ್ಮ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದ ಜಗದೇ. ಪರಮಾತ್ಮ, ಅರ್ಜುನ, ಒಂದುವೆ ನಾ ಜಯವ ಭಯವಿಲ್ಲದ ಜಗದೇ, ಮುರಹರಿ ನಿನ್ನಯ ಒಲುಮೆಯ ಬಲದೆ. ಪರಮಾತ್ಮ, ಮುರಹರಿ ನಿನ್ನಯ ಒಲುಮೆಯ ಬಲದೆ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಕಾತುಲ ವೇದಕ್ಕೆ ವಿಜಯ ವಿಜಯ, ಕಾತುಲ ವೇದಕ್ಕೆ ವಿಜಯ. ಕರೆದಲೆ ಗಾದೇವ ಪಿಡಿದಿಗೆಯೋ ದುರದಿ, ಕರೆದಲೆ ಗಾದೇವ ಪಿಡಿದಿಗೆಯೋ ದುರದಿ. ಎದೆಗೆಡಲಿರು ಲೋಕೆ ಕಡುಗಿರ ನೀನೆಸಿ, ಎದೆಗೆಡಲಿರು ಜೋಕೆ ಕಡುಗಿರ ನೀನೆಸಿ. ಕಾತುಲ ವೇದಕ್ಕೆ ವಿಜಯ ವಿಜಯ, ಕಾತುಲ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನು, ವಿಜಯಕ್ಕೆ ಕಾರಣ ಕರ್ತನು ನೀನು. ಪರಮಾತ್ಮ,
ಸಾಹಸ ನಿನ್ನದು ಸಾಧಿಸುವವ ನಾನು. ಪರಮಾತ್ಮ ಅರ್ಜುನ, ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲೆ ಪಡೆನೆ. ಅರ್ಜುನ, ಅನವರತವು ನಿನ್ನ ಬಿಡದಲೆ ಪಡೆನೆ. ಮನದನು ಮಾನವ ವಿಜಯ ವಿಜಯ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. 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 ಸಾಧಿಸು ಕಾರ್ಯ ಭಯವೇ ತಕೆ ನಿನಗೆ. ಸಾಧಿಸು ಕಾರ್ಯವ ಭಯವೇ ತಕೆ ನಿನಗೆ. ಸಾಧಿಸು ಕಾರ್ಯವ ಭಯವೇ ತಕೆ ನಿನಗೆ. ಸಾಧಿಸು ಕಾರ್ಯವ ಭಯವೇ ತಕೆ ನಿನಗೆ. ಕಾತುರವೇ ತಕೆ ವಿಜಯ ವಿಜಯ. ಕಾತುರವೇ ತಕೆ ವಿಜಯ. ವಿಜಯ ಪರಮಾತ್ಮ, ನಾನು ಜಯವನ್ನು ಬಯಸಿರಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯನ್ನಾಗು. ನಿರ್ಗತಿಕರ ಗತಿಯು ಮದಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಆಗ ನಾನು ನೋಡುವನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದನ್ನು. ನಿಯತಿನ ಔಷಧದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅಂತೂ ಅದು ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಈ ನುಡಿಗಳಿಂದ ನಾನು ಧನ್ಯನಾದೆನ್ನ ಹರಿಯೇ, ಧನ್ಯನಾದೆನ್ನ. ಪರಮಾತ್ಮ ಧನ್ಯನಾದೆನ್ನ ಹರಿಯೇ, ಧನ್ಯನಾದೆನ್ನ. ಮನ್ಯನಾದೆಗಿಂದು ತಮ್ಮ ತವ ಕರುಣೆಯ ಬಲದೆ. ಪರಮಾತ್ಮ ಅರ್ಜುನ, ಮನ್ಯನಾದೆಗಿಂದು ತಮ್ಮ ತವ ಕರುಣೆಯ ಬಲದೆ. ಧನ್ಯನಾದೆನ್ನ ಹರಿಯೇ, ಧನ್ಯನಾದೆನ್ನ. ಪರಮಾತ್ಮ ಅರ್ಜುನ,
ಪರಿಯ ಪರಿಭವದಿಂದ ದರೆಯೊಳು ನೊಂದೆ ವಯ್ಯ ನಾವು. ಪರಮಾತ್ಮ ಪರಿಯ ಪರಿಭವದಿಂದ ದರೆಯೊಳು ನೊಂದೆ ವಯ್ಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಡಿ ಶಿರವಾನ ನೀಡುವೆ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಡಿ ಶಿರವಾನ ನೀಡುವೆ. ಧನ್ಯನಾದನ ಹರಿಯೇ ಧನ್ಯನಾದನ. ಪರಮಾತ್ಮ ಸದನದಲ್ಲಿ ಕುರುಪತಿ ಬಲವ ಅದಗೆಡಿಸಿ ಜಯವ ತರುವ ನಾನು. ಪರಮಾತ್ಮ ಸದನದಲ್ಲಿ ಕುರುಪತಿ ಬಲವ ಅದಗೆಡಿಸಿ ಜಯವ ತರುವ ನಾನು. ಮಾಧವನೇ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಪರಮಾತ್ಮ ಮಾಧವನೇ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದನ ಹರಿಯೇ ಧನ್ಯನಾದನ. ಧನ್ಯನಾದೆಂದು ತಮ್ಮ ತವ ಕರುಣೆ ಬಲದಿ. ಧನ್ಯನಾದನ ಧನ್ಯನಾದನ ಧನ್ಯನಾದನ. ಈಗ ನನಗೆ ಅನುಮತಿಯನ್ನು ಕೊಡುದೇವ, ಪುನಃ ನೋಡುವೆನು. ತಥಾಸ್ತು ಪಾರ್ಥ. Bye.
ಪ್ರಾಣಕಾಂತ ಪ್ರಾಣವಲ್ಲಭ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಬಾ ಬೇಗ ಸ್ವಾಮಿ ಬಾ ಬೇಗ ಪ್ರಿಯ ಬಾ ಬೇಗ ಮನಮೋಹನ. ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಆದರೆ ಅದಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ ಅಕ್ಷೋಹಿಣಿಯಾದವರ ಸೈನ್ಯ ಮತ್ತು ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರು 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟು ಜನರು ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸಬಾರದೆ ಸ್ವಾಮಿ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿಗೆ ನೂತನದ ಆವಿಷ್ಕಾರ. ಯುದ್ಧವು ಇಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಲು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಳಶವನ್ನು ತೊಳೆಯುವುದು. ಕುರುಕ್ಷೇತ್ರದ ಧೂಳಿಯು ಒಂದೊಂದು ಕಣವನ್ನು ರಕ್ತಾರಸದಿಂದ ತೊಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡೆದನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ಧರ್ಮ, ರಾಜನೀತಿ ಮುಂತಾದ ಅನರ್ಹ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರೇಯಸಿ. ಪ್ರಾಣೇಶ್ವರ, ನಿಮ್ಮ ಈ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದರೆ ಏಕೆ? ಕಾಳ ಸರ್ಪ ಕಚ್ಚಿದವರನ್ನು
ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಶೇಷ ವರ್ಷವಾದ ಅವಯವವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲ. ಆರ್ಯವರ್ತಕೀಗ ಅಂತಹ ಅವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗೋದಿಲ್ಲ. ಪ್ರೇಯಸಿ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದ್ರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸು ಸ್ವಾಮಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸೋಣ. ಅದಕ್ಕಾಗಿಯೇ ಈ ದಿನವೇ ಹಸ್ತಿನಾವತಿಯೇ ತೆರಳುವನು. ರುಕ್ಮಿಣಿ ಸ್ವಾಮಿ, ಆ ನಿನ್ನ ಕೊನೆಯ ಪ್ರಯತ್ನವು ಕೂಡ ವಿಫಲವಾಗುವುದು. ಹಾ ಹಾ ಪ್ರೇಯಸಿ, ಪ್ರಿಯಾ, ಹಸ್ತಿನಾವತಿಗೆ ಹೋಗುವ ಮುನ್ನ ನಿನ್ನ ಜೊತೆ ಪ್ರೀತಿಯಿಂದ ಕಾಲ ಕಳೆಯಬೇಕೆಂಬುದೇ ನನ್ನ ಇಚ್ಛೆ. ನಿಮ್ಮ ಇಚ್ಛೆ ಅಂತ ದೇವ. ಜಾದು ಗೈದನ್ನ ಹೃದಯ ರಂಗವ, ಜಾದು ಗೈದನ್ನ ಹೃದಯ ರಂಗವ, ಬೋಧನೆ ಸೆಳೆದ ಸದಮನಸಿ, ಬೋಧನೆ ಸೆಳೆದ ಸದಮನಸಿ. ದೇವಿಯು ನಿನ್ನ ಭಾವನೆಲ್ಲಿಸಿದಾಗೆ ನವದಿನದಲ್ಲಿ ಜಯವಾಗಲಿ. ಆವ ದೇವಿಯು ನಿನ್ನ ಭಾವನೆಲ್ಲಿಸಿದಾಗೆ ನವದಿನದಲ್ಲಿ ಜಯವಾಗಲಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ, ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ, ನಿನ್ನ ರೂಪ ರಚಿಸಿದಂತಹ ಕುಂಚನೆ ನಿಂತ ಬಳುಬಳಿ ಕೆಲವೇ, ನಿನ್ನ ರೂಪ ರಚಿಸಿದಂತಹ ಕುಂಚನೆ ನಿಂತ ಬಳುಬಳಿ ಕೆಲವೇ, ಸುರಭಿಸುವುದಯದಿ ಸಿರಿದೇವಿಯ ಬಲಿಸನ, ಸುರಭಿಸುವುದಯದಿ ಸಿರಿದೇವಿಯ ಮಲಿಸಿದನ. ಬಂದನ್ನ ಬಂದಿಯೋಳಾನಂದ ಪಡಿಸೆ, ಬಂದನ್ನ ಬಂದಿಯೋಳಾನಂದ ಪಡಿಸೆ. ಅಂಬುದಿ ನಿಂದಿನಿ ಹೃದಯತೆಯ ಸಂಭ್ರಮಗೊಳಿಸಿದ ಅತಿದೇವತೆ, ಜಾದು ಗೈಗನ್ನ ಹೃದಯ ರಂಗವ. ರುಕ್ಮಿಣಿ, ಜಾದು ಗೈಗನ್ನ ಹೃದಯ ರಂಗವ, ಬೋಧದಿ ಸೆಳೆದ ಸದಮಲಸಿ. ಬೋಧದಿ ಸೆಳೆದ ಸದಮಲಸಿ. ಅಂಬುದಿ